ಸತೀಶ್ ಮತ್ತು ಧನುಷ್ ನಡುವೆ ದೊಡ್ಡ ಮಟ್ಟಿಗೆ ಫೈಟ್ ಆಗಿದೆ ಅಂತಲೇ ಹೇಳ್ಬೋದು. ಹೌದು, ಇದೀಗ ದೊಡ್ಡ ಮಟ್ಟಿಗೆ ಫೈಟ್ ಆಗಿದೆ. ಇನ್ನೊಂದು ಕಡೆ ಚಂದ್ರಪ್ರಭಾ ಹೋಗಿ ಕೂತ್ಕೊಂಡಿರ್ತಾರೆ, ಅದರಲ್ಲಿ ಬಾತ್ರೂಮ್ ಏರಿಯಾದಲ್ಲಿ ಕೂತ್ಕೊಂಡಿರ್ತಾರೆ ಕಾಯ್ಕೊಂಡು. ಸತೀಶ್ ಮೇಕಪ್ ಮಾಡ್ಕೊಂಡು ಬಾತ್ರೂಮ್ ಹೋಗಿ ಸ್ನಾನ ಮಾಡ್ಕೊಂಡು ಬರೋದೆಲ್ಲ 2 ಗಂಟೆ ಕಾಲ ಮಾಡ್ತಿರ್ತಾರೆ. ನಂಗೆ ನೀರು ಕುಡಿಯೋಂಗೆ ಆಗ್ತದೆ, ನನಗೆ ಶುಗರ್ ಲೆವೆಲ್ ಡೌನ್ ಆಗ್ತದೆ, ಅರ್ಥ ಮಾಡ್ಕೊಂಡು ಬಾಯಿಲಿ ಅಂತ ಕರಿತಿದ್ರು. ನಾನು ಬರೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಚಂದ್ರಪ್ರಭಾ ಹೋಗಿ ನೀರು ಕುಡಿದಾಗ ಒಳಗಡೆ ಇದ್ದವರು ಈ ಥರ ಹಿಂಗೆ ಬಿಟ್ಟು ಬಂದರೆ ನಾವೆಲ್ಲ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ನಿಮ್ಮಿಂದ ಅಂತೇಳಿ ಒಳಗಡೆ ಕೂಗಾಡಿದ್ದಕ್ಕೆ ನನ್ನ ಜೀವ ಹೋಗ್ತದೆ. ಅವ್ರಿಗಲ್ಲಿ ತಿಕಾಮುಖ ತೊಳೆಯೋದೇ ಹೆಚ್ಚಾಗಿದ್ದರೆ ನನಗೆ ನನ್ನ ಜೀವ ಉಳಿಸ್ಕೊಳ್ಳೋಕೆ ನೀರು ಕುಡಿಯೋದಕ್ಕೂ ಬರೋದು ತಪ್ಪು ಅಂದರೆ ನಾನಿಂತ ಮಾಡಿ ನನಗೆ ಬೇಡ ಬೇಕಾದ್ರೆ ಮನೆಯೇ ಬಿಟ್ಟೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂಥ ಗಾಜಿನ ಇದನ್ನು ತೆಗೆದುಕೊಂಡು ನೇರವಾಗಿ ಹೊಡೆದು ಎಸ್ತೇ ಬಿಡ್ತಾನೆ. ಆ ಸಿಟ್ಟಿನಲ್ಲಿ ಧನುಷ್ಗೆ ಬಂದ್ಬಿಟ್ಟು ಏನು ರೀ ಮನುಷ್ಯತ್ವ ಬೇಡವಾ ನಿಮಗೆ, ತಿಕಾಮುಖ ತೊಳೆದ ಅವ್ರ ಶುಗರ್ ಲೆವೆಲ್ ಡೌನ್ ಆಗ್ತದೆ, ಒಂಚೂರು ನೀರು ಕಾಫಿಯನ್ನು ಬಿಡಬೇಕು ಕರ್ಕೊಂಡು ಹೋಗಬೇಕು ಅಂತ ಜ್ಞಾನ ಬೇಡವಾ ನಿಮಗೆ ಅಂತಂದಾಗ ನಾನು ಬರೋದೇ ಇಷ್ಟು ಕಾಯಿ ಬಿಟ್ಟರೆ ಬಿಡು ಅಂತ ಹೇಳ್ಬಿಟ್ಟು ಸತೀಶ್ ಕೂಗಾಡಿ ಹೊಡಿಯೋದಕ್ಕೆ ಹೋಗ್ಬಿಡ್ತಾನೆ. ಯಾವನಿಗೆ ಹೊಡಿತಿದ್ಯೋ ಅಂತ ಹೇಳ್ಬಿಟ್ಟು ಧನುಷ್ ಅಡ್ಡ ಹೋಗಿದ್ದೆ ನೇರವಾಗಿ ಸತೀಶ್ಗೆ ಎದೆ ಹಿಡ್ಕೊಂಡು ಹೋಗ್ಬಿಡ್ತಾನೆ. ಕೈ ಮಾಡೋದಿಲ್ಲ, ಇಟ್ಕೊಬೇಡ, ನೀನು ಒಬ್ಬಂಗೆಲ್ಲ ಕಣಲೇ ಕೈ ಮಾಡೋಕ್ಕೆ ಬರೋದು, ನಮಗೂ ಬರುತ್ತೆ, ನೀನೆಂಥ ಕಚರಾ ಬುದ್ಧಿ ಮಾಡ್ತಿದ್ಯೋ ಅಂತ ಹೇಳಿ ಸತೀಶ್ ಮೇಲೆ ಫುಲ್ ಹರಿಯಾಯ್ತಿದ್ದಾನೆ ಧನುಷ್ ಅಂತಲೇ ಕೂಡ ಹೇಳ್ಬೋದು. ಆಗ